ಇವತ್ತು ನೋಡ್ರಿ ಅಲ್ಪಸಂಖ್ಯಾತರ ಹೆಸರಿನಿಂದ ಮತ್ತು 5 ಮುಸ್ಲಿಮರಿಗೆ 10% ಇದ್ದಿದ್ದು 15% ಮಾಡಿದ್ರು. ನಾ ಮೊನ್ನೆ ಬೆಳಗಾವಿ ವಿಧಾನಸಭೆಯಲ್ಲಿ ಜಗಳಾಡಿದ ಮ್ಯಾಗ ಜೈನ, ಸಿಖ್, ಕ್ರಿಶ್ಚಿಯನ್ರು ಸಹಿತ ಅಲ್ಪಸಂಖ್ಯಾತರು ಅದಾರೆ. ಅವ್ರಿಗೆ ಬರೀ 10% ಅತ್ತೆ, 80% ಮುಸ್ಲಿಮರಿಗತ್ತೆ, 10% ಕ್ರಿಶ್ಚಿಯನ್ರಿಗತ್ತೆ. ಇದ್ರೂ ಬೆಳಗಾವ್ದಾಗ ನಾನು ಜಗಳ ಆಗಿದ್ದು ಜಮೀರ್ ಅಹಮದ್ ಖಾನ್ಗೆ ನನಗೆ ಅದೇ. ಮುಂದೆ ನನ್ನ ಕಚೇರಿಗೆ ಆಹ್ವಾನ ಮಾಡಿ ಅಲ್ಲೇ ಒಂದು ಹೊಸ ಗೈಡ್ಲೈನ್ಸ್ ಮಾಡಿದೆ. ಯಾವುದೇ ಅಲ್ಪಸಂಖ್ಯಾತ ಸಮಾಜದಲ್ಲಿ ಬರೋ ಮೊದಲನೇ ಅರ್ಜಿ ಜೈನರವ್ರು ಕೊಟ್ಟರೆ ಜೈನರಿಗೆ ಕೊಡಬೇಕು, ಸಿಖ್ರವ್ರು ಕೊಟ್ಟರೆ ಸಿಖ್ರಿಗೆ ಕೊಡಬೇಕು, ಕ್ರಿಶ್ಚಿಯನ್ರು ಕೊಟ್ಟರೆ ಮುಸ್ಲಿಮರು 80% ಅಂತ ಇವ್ರು ಯಾರು ಶೇರ್ ಮಾಡೋರು? ಇಡೀ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೀಸಲಾತಿ ಐತದೆ. ನೀವು ಅದ್ರಾಗ 80-10 ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಜಗಳಾಡಿದ್ದೆ ಕಾರಣದಿಂದಲೇ ಅದು ಹೋಯ್ತು. ಈಗ 10ರಿಂದ 15 ಆಗಿತ್ತು. ಅಂದರೆ ಹಿಂದೂಗಳಿಗೆ ಇಲ್ಲಿ ಏನೂ ಇಲ್ಲ, ಅವ್ರ ಪರ್ಸೆಂಟೇಜ್ ಏರಿಸ್ತಾ ಇದ್ದಾರೆ. We at East Point Group of Institutions offer a wide range of courses that provide limitless opportunities, building skills over 2 decades. ಬಹುಶಃ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರು ಇನ್ನೊಂದು 3 ವರ್ಷ ಉಳಿದ್ರೆ ಕರ್ನಾಟಕವನ್ನು ಪಶ್ಚಿಮ ಬಂಗಾಳ ಮತ್ತು ಕೇರಳ ಮಾದರಿಯಲ್ಲಿ ಮುಸ್ಲಿಂ ರಾಜ್ಯ ಮಾಡೋಷ್ಟು ಕಡೆ ಹೊಂಟಾರೆ. ಸ್ವತಃ ಸಿದ್ದರಾಮಯ್ಯ ತಮ್ಮ ಸಮುದಾಯಕ್ಕೆ ಕೊಡಲಿ, ಒಂದು ಯಾವುದು ಕುರಿಗಾರರಿಗೆ 5 ಲಕ್ಷ ರೂಪಾಯಿ ಇದಕ್ಕೆ ಸಂವರ್ಧನೆ ಕೊಡಲಿ. ಮುಸ್ಲಿಮರಿಗೆ ಬಿಟ್ಟು ಯಾರಿಗೂ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್. ಬರೀ ಸಾಬ್ರು ಓಟು. ಅಂದರೆ ಈ ರಾಜ್ಯದಾಗ ಬರೀ ಸಾಬ್ರು ಅಟ್ಟೆ ಓಟ್ ಹಾಕ್ಯಾರ, ಹಿಂದೂಗಳು ಹಾಕಿಲ್ಲ, ಹಿಂದುಳಿದವ್ರು ಹಾಕಿಲ್ಲ, ದಲಿತರು ಹಾಕಿಲ್ಲ. ಅದಕ್ಕೆ ನಾ ಸಿದ್ದರಾಮಯ್ಯನವ್ರು ಇದು ಮುಸ್ಲಿಂ ಸರ್ಕಾರ ಆಗೈತೆ, ಇದನ್ನು ಪ್ರತಿಭಟನೆ ಮಾಡುವಂತಹ ಅರ್ಹತೆ ರಾಜ್ಯ BJP ಅಧ್ಯಕ್ಷರಿಗಿಲ್ಲ. 100 ಮಂದಿ ಕೊಡಲಾಗ್ಯಾರ ಈ ರಾಜ್ಯ ಅಧ್ಯಕ್ಷದಲ್ಲಿ, ಮನೆ 30 ಮಂದಿ ಕೊಡಲ್ಲ ಕಲಬುರಗಿ. ಮತ್ತು ಪ್ರಿಯಾಂಕಾ ಖರ್ಗೆ ಪರ್ಮಿಷನ್ ತೊಗೊಂಡು ಗುಲ್ಬರ್ಗಕ್ಕೆ ಹೋಗ್ತಾರೆ ಅವ್ರು. ಸರ್ ನಾನು ಕಲಬುರಗಿಗೆ ಬರ್ತಾಯಿದ್ದೀನಿ, ಒಂದು ಸಣ್ಣ ಹೋರಾಟ ಮಾಡ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ, ಆಯಿತು ಬಂದು ಮಾಡಿ ಹೋಗಪ್ಪ ಅಂತ ಅವ್ರು ಹೇಳಿದ್ಮ್ಯಾಗ, ಪ್ರಿಯಾಂಕಾ ಖರ್ಗೆ ಹೇಳಿದ್ಮ್ಯಾಗ ಈ ನಮ್ಮ ಧೀಮಂತ ವಿಜಯೇಂದ್ರ ಹೋಗ್ತಾನೆ.